ಆಡುಮುಟ್ಟದ ಸೊಪ್ಪಿಲ್ಲ, ಔಷಧಿ ಗುಣವಿಲ್ಲದ ಗಿಡಮೂಲಿಕೆ ಇಲ್ಲ ಎನ್ನುವಂತಹ ಮಾತಿದೆ. ಹಾಗೆಯೇ ಹಿತ್ತಲ ಗಿಡ ಮದ್ದಲ್ಲ ಅನ್ನುವಂಥ ಮಾತು ಕೂಡ ಇದೆ. ಈ ಒಂದು ಸೊಪ್ಪಿನ ಹೆಸರು ನಾಯಿ ತುಳಸಿ, ಕಾಡು ತುಳಸಿ ಅಂತ ನಮ್ಮ ಒಂದು ಹಳ್ಳಿ ಕಡೆ ಕರೀತಾರೆ. ಕಾಡು ತುಳಸಿ ಒಂದು ಔಷಧೀಯ ಸಸ್ಯವಾಗಿದ್ದು ಇದು ಕಾಡು ಪ್ರದೇಶದಲ್ಲಿ ಬೆಳೆಯುತ್ತದೆ ಮತ್ತು ಲವಂಗದಂತಹ ಪರಿಮಳವನ್ನು ಹೊಂದಿರುತ್ತದೆ. ಇದರ ಎಲೆಗಳು ಉಸಿರಾಟದ ಆರೋಗ್ಯ, ಜೀರ್ಣಕ್ರಿಯೆ ಮತ್ತು ಪ್ರತಿರಕ್ಷಣಾ ಶಕ್ತಿಯನ್ನು ಸುಧಾರಿಸಲು ಆಯುರ್ವೇದದಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿದೆ. ವಿಶೇಷವಾಗಿ ಮಹಿಳೆಯರ ಮುಟ್ಟಿನ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ಮತ್ತು ದೇಹದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಒಂದು ಸೊಪ್ಪಿನ ಇತರ ಹೆಸರುಗಳನ್ನು ನೋಡೋದಾದರೆ ಲವಂಗ ತುಳಸಿ, ವನ ತುಳಸಿ, ಆಫ್ರಿಕನ್ ತುಳಸಿ ಅಂತ ಕೂಡ ಕರೀತಾರೆ. ಇದರ ಸ್ವರೂಪವನ್ನು ನೋಡೋದಾದರೆ ತಿಳಿ ಹಸಿರು ಎಲೆಗಳು ಮತ್ತು ಬಲವಾದ ಲವಂಗದಂತಹ ಪರಿಮಳ. ಆವಾಸ ಸ್ಥಾನವನ್ನು ನೋಡೋದಾದರೆ ಆಫ್ರಿಕಾ, ದಕ್ಷಿಣ ಏಷ್ಯಾ ಮತ್ತು ಪಾಲಿನೇಷಿಯಾದಂತಹ ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತದೆ. ಔಷಧೀಯ ಗುಣಗಳನ್ನು ನೋಡೋದಾದರೆ ಉತ್ಕರ್ಷಣ ನಿರೋಧಕಗಳು, ಹಾರ್ಮೋನ್ ಸಮತೋಲನ ಗುಣಗಳು ಮತ್ತು ಸೋಂಕು ನಿವಾರಕ ಗುಣಗಳನ್ನು ಹೊಂದಿದೆ. ತುಳಸಿಯ ಉಪಯೋಗವನ್ನು ನೋಡೋದಾದರೆ ಮುಟ್ಟಿನ ನೋವು, ಸೆಳೆತ ಮತ್ತು ಅಸಮತೋಲನವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಉಸಿರಾಟದ ಸಮಸ್ಯೆಗಳು ಮತ್ತು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ದೇಹವನ್ನು ನೈಸರ್ಗಿಕವಾಗಿ ನಿರ್ವಿಷಗೊಳಿಸುತ್ತದೆ. ಈ ಒಂದು ಕಾಡು ತುಳಸಿ ಕಷಾಯ ಮಾಡುವ ವಿಧಾನವನ್ನು ನೋಡೋದಾದರೆ 1 ಕಪ್ ನೀರನ್ನು ಕುದಿಸಿ ಅದಕ್ಕೆ ಪುಡಿ ಮಾಡಿದ ಶುಂಠಿ, ಕರಿಮೆಣಸು, ಲವಂಗ ಮತ್ತು ಕಾಡು ತುಳಸಿ ಎಲೆಗಳನ್ನು ಸೇರಿಸಿ ಹೆಚ್ಚುವರಿ ಪ್ರಯೋಜನಕ್ಕಾಗಿ 1 ಚಿಟಿಕೆ ಅರಿಶಿಣ ಸೇರಿಸಬಹುದು. 5 ರಿಂದ 7 ನಿಮಿಷಗಳ ಕಾಲ ಕುದಿಸಿ ನಂತರ ಸೋಸಿ ರುಚಿಗೆ ತಕ್ಕಂತೆ ಬೆಲ್ಲ ಅಥವಾ ಜೇನುತುಪ್ಪ ಬೆರೆಸಿ ಕುಡಿಯಬಹುದು. ಇದಷ್ಟೇ ಅಲ್ಲ, ಈ ಒಂದು ಕಾಡು ತುಳಸಿಯನ್ನು ನಮ್ಮ ಒಂದು ಹಳ್ಳಿ ಕಡೆ ಕಡಲೆಕಾಯಿ ಮತ್ತು ಅವರೆಕಾಯಿಯ ಜೊತೆ ಸೇರಿಸಿ ಈ ಒಂದು ಸೊಪ್ಪನ್ನು ಹಾಕಿ ಬೇಯಿಸಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ಹೆಚ್ಚು ರುಚಿ ಕೊಡುತ್ತೆ. ಇದಷ್ಟೇ ಅಲ್ಲ, ನಮ್ಮ ಒಂದು ಊರಿನ ಕಡೆ ನಮ್ಮಲ್ಲಿ ಇದನ್ನು ಗಸಗಸೆ, ಕಾಡು ತುಳಸಿ, ನಾಯಿ ತುಳಸಿ ಎಂದೆಲ್ಲ ಕರೀತಾರೆ. ಬಲಿತ ಗಿಡ 4 ರಿಂದ 5 ಅಡಿ ಎತ್ತರ ಬೆಳೆಯುತ್ತೆ. ಈ ಗಿಡದ ಸೊಪ್ಪು ಕಾಂಡಗಳೆಲ್ಲ ಒಂದು ರೀತಿಯ ಘಾಟು ವಾಸನೆ ಹೊಂದಿದೆ. ಬೇಸಿಗೆ ಹೆಚ್ಚಿದಂತೆ ಗಿಡ ಬಲಿತು ಹೂ ಬಿಟ್ಟು ಸಣ್ಣ ಬೀಜಗಳು ಗೊಂಚಲಾಗಿ ಇರುತ್ತವೆ. ನಾಳದಂಥ ರಚನೆಯೊಳಗೆ ಎಳ್ಳು ಕಾಳುಗಳನ್ನು ಹೋಲುವ ಕಪ್ಪು ಬಣ್ಣದ ಬೀಜಗಳಿರುತ್ತವೆ. ಅದನ್ನು ಸಂಗ್ರಹಿಸಿ ಹಾಗೆಯೂ ಸೇವಿಸಬಹುದು. ನೀರಿಗೆ ಹಾಕಿ ತೋಯಿಸಿದರೆ ಬೀಜಗಳ ಸುತ್ತ ಹತ್ತಿಯಂತಹ ಪದರು ಬರುವುದು. ನಂತರ ನೀರಿಗೆ ಸಕ್ಕರೆ ಸೇರಿಸಿ ಜ್ಯೂಸ್ ಆಗಿ ಬಳಸಬಹುದು. ಪಾಯಸಕ್ಕೂ ಬಳಸುತ್ತೇವೆ. ಆರೋಗ್ಯಕ್ಕೆ ತುಂಬ ತಂಪು ಕೊಡುವ ಬೀಜಗಳು. ಪ್ರಿಯ ವೀಕ್ಷಕರೇ, ಈ ಒಂದು ಕಾಡು ತುಳಸಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮತ್ತೊಂದು ಔಷಧಿ ಗಿಡದೊಂದಿಗೆ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.